ಎಲ್ಲರಿಗೂ ನಮಸ್ತೆ. ಮೊಟ್ಟ ಮೊದಲನೆಯದಾಗಿ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ಹಾಗೂ ನನ್ನ ಎಲ್ಲ ಗುರುಗಳನ್ನು ನೆನೆಯುತ್ತಾ, ಮಾಸ್ಟರ್ಸ್, ಇವತ್ತಿನ ವಿಷಯವೇನೆಂದರೆ, ಜಗತ್ತಿನಲ್ಲಿ ಎಲ್ಲರೂ ಎಲ್ಲ ಕಡೆ ಪ್ರೀತಿನ ಹುಡುಕ್ತಾ ಹೋಗ್ತಾರೆ. ನನಗೆ ಅವ್ರ ಪ್ರೀತಿ ಕೊಟ್ಟಿಲ್ಲ, ಇವ್ರ ಪ್ರೀತಿ ಕೊಟ್ಟಿಲ್ಲ, ನಾನು ಎಲ್ಲರಿಗೂ ಮಾಡ್ತಾಯಿದ್ದೀನಿ, ಹೀಗೆ ತುಂಬ ಹಲವಾರು ಕಡೆ ಪ್ರೀತಿನ ಹುಡುಕೋದೇ ಜೀವನ ಆಗಿಬಿಟ್ಟಿದೆ ಈಗಿನ ಜನ್ರೇಷನ್ನಲ್ಲಿ. ಬಟ್ ನಾವು ಮರ್ತು ಬಿಟ್ಟಿದ್ವಿ, ನಮ್ಮ ಒಳಗಡೆ ಒಂದು ಪ್ರೀತಿ ಇದೆ, ನಮ್ಮನ್ನು ನಾವು ಪ್ರೀತಿಸ್ಬೇಕು ಅನ್ನೋದು ಎಲ್ಲದನ್ನು ಮರೆತು ಬಿಟ್ಟಿದ್ದೀವಿ. ಬನ್ನಿ, ಇವತ್ತು ನಾವು ನಮ್ಮನ್ನು ನಾವು ಹೇಗೆ ಪ್ರೀತಿಸಬೇಕು, ನಮ್ಮನ್ನು ನಾವು ಪ್ರೀತಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ. ಓಕೆ, ಗಂಡನೇ ಪ್ರೀತಿಸಬೇಕು, ನನ್ನ ಗಂಡನೇ ಲವ್ ಯು ಹೇಳಬೇಕು, ನನ್ನ ಮಕ್ಕಳೇ ನನಗೆ ಲವ್ ಯು ಹೇಳಬೇಕು, ನನ್ನ ಫ್ರೆಂಡ್ಸ್ ಬಂದು ನನ್ನ ಜೊತೆ ಯಾವಾಗಲೂ ಇರಬೇಕು, ನಮ್ಮ ಅಪ್ಪ ಅಮ್ಮ ನನ್ನನ್ನು ಪ್ರೀತಿಸಬೇಕು. ಎಲ್ಲರಿಂದ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತೀವಿ. ಯಾವಾಗ ನಾವು ಎಲ್ಲರಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾ ಹೋಗ್ತೀವಿ, ನಮ್ಮಲ್ಲಿ ತುಂಬ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ನಾವು ಎಲ್ಲರಿಗೂ ಕೊಡ್ತೀವಿ, ನಾವು ಎಲ್ಲರಿಗೂ ಅವರಿಗೆ ಕರೆಕ್ಟ್ ಟೈಮ್ ಊಟಕ್ಕೆ ಕೊಡ್ತೀವಿ, ಕರೆಕ್ಟ್ ಟೈಮ್ ಮೆಡಿಸಿನ್ ಕೊಡ್ತೀವಿ, ಕರೆಕ್ಟ್ ಟೈಮ್ ಎಲ್ಲನೂ ಮಾಡ್ತೀವಿ. ಬಟ್ ಅವರಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ಅಷ್ಟೇ ನೋವನ್ನು ಅನುಭವಿಸ್ತೀವಿ. ಇದರಿಂದ ಹೇಗೆ ಹೊರಗಡೆ ಬರಬೇಕು ಅಂದರೆ, ಸಿಂಪಲ್ ಏನಲ್ಲ, ಡೈಲಿ ನೀವು ಯಾವಾಗ ಮೆಡಿಟೇಷನ್ ಮಾಡ್ತಾ ಹೋಗ್ತೀರಾ ನಿಮಗೇನೇ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ಮೆಡಿಟೇಷನಲ್ಲಿ ಒಂದು ಸಿಂಪಲ್ ಆದ ಟೆಕ್ನಿಕ್ ಏನಂದರೆ ಸೆಲ್ಫ್ ಲವ್, ಸ್ವಯಂ ಪ್ರೀತಿ. ನಾವು ಯಾವಾಗ ನಮ್ಮನ್ನು ನಾವು ಪ್ರೀತಿ ಮಾಡ್ತಾ ಬರ್ತೀವಿ, ಆಗ ಜಗತ್ತೆಲ್ಲ ನಮ್ಮನ್ನು ಪ್ರೀತಿಸೋಕೆ ಸ್ಟಾರ್ಟ್ ಮಾಡುತ್ತೆ. ಒಂದು ಅದ್ಭುತವಾದ ಒಬ್ಬ ಮನುಷ್ಯ ಇದ್ದಾನೆ ಅಂದರೆ ಅದು ಯಾರೂ ಅಲ್ಲ, ಅದು ನಾವೇ. ಯಾವಾಗ ನೀವು ಕನ್ನಡಿಯಲ್ಲಿ ಹೋಗಿ ನೋಡ್ಕೊಳ್ಳಿ, ಇಂಥ ಅದ್ಭುತವಾದ ವ್ಯಕ್ತಿಯನ್ನು ನಾನು ಇಷ್ಟು ದಿನ ನೋಡಿರಲಿಲ್ಲ ನಾನು. ನೀವು ನೋಡ್ತೀರಾ, ಹೇಗೆ ನೋಡ್ತೀರಾ? ಜಸ್ಟ್ ತಲೆ ಬಚ್ಕೊಳಕ್ಕೆ ನೋಡ್ತೀರಾ, ಏನೋ ಮೇಕಪ್ ಹಾಕ್ತೀರಾ, ಆಮೇಲೆ ಈಪಾಗಿ ಕನ್ನಡಿಯಲ್ಲಿ ನಿಂತ್ಕೊಂಡು ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ. ಹೇಗೆ ಅಬ್ಸರ್ವ್ ಮಾಡ್ತೀರಾ? ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಹೇಳಿ, ನೀವು ಮಾತಾಡ್ಕೊಳ್ಳಿ. ಕನ್ನಡಿ ಮುಂದೆ ನಾವು ಯಾವಾಗ ಮಾತಾಡ್ತಾ ಹೋಗ್ತೀವಿ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನೀವು ಒಬ್ಬ ಪರ್ಸನ್ನೇ ಬೇಕು ನಮಗೆ, ನಾವು ಅವ್ರ ಹತ್ರ ಹೋಗಿ ನಾವು ಮಾತಾಡಬೇಕು, ನನ್ನ ಹತ್ರ ಯಾರೂ ನನ್ನ ಕಷ್ಟ ಕೇಳೋರಿಲ್ಲ ಅನ್ನೋ ಅವಶ್ಯಕತೆನೇ ಇರಲ್ಲ. ಯಾವಾಗ ನೀವು ಕನ್ನಡಿ ಮುಂದೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತೀರಾ, ನೀವು ಎಂಥ ಸ್ಟೇಜಿಗೆ ಹೋಗಿ ನಿಂತ್ರೂ ಕೂಡ ನೀವು ಆರಾಮಾಗಿ ಮಾತಾಡೋಕ್ಕೆ ಬರುತ್ತೆ. ಯಾಕೆಂದರೆ ನಿಮ್ಮ ವಿಶುದ್ಧಿ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ನಿಮಗೆ ಭಾಷಣ ಹೇಗೆ, ಭಾಷಣಕಾರರೆಲ್ಲ ಹೇಗೆ ಅವರು ಮಾತಾಡ್ತಾರೆ, ಅವರಿಗೆ ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ನಾವು ಪ್ರಾಕ್ಟೀಸ್ ಮಾಡಿದರೆ ಯಾಕಾಗಲ್ಲ? ಓಕೆ, ಈಗ ಅದು ಬೇಡ, ನಾವು ಫಸ್ಟು ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡೋಣ. ಹೇಗೆ? ಕನ್ನಡಿ ಮುಂದೆ ನೀವು ನಿಂತ್ಕೊಂಡು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಹೇಳಿ, ಇಷ್ಟು ದಿನ ನನಗೆ ತುಂಬ ಬೈದಿದ್ದೀನಿ, ತುಂಬ ನೀನು ಚೆನ್ನಾಗಿಲ್ಲ, ನೀನು ಹಂಗಿದೆಯಾ ಹಿಂಗಿದೆಯಾ ಅಂತ ಏನೆಲ್ಲ ಅಂದಿದ್ದೀನಿ. ಇದೆಲ್ಲದಕ್ಕೂ ಕ್ಷಮೆ ಕೇಳಿ. ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಓಪನ್ ಮಾಡಿ. ಯಾಕೆ? ಇಷ್ಟು ದಿನ ಬ್ಲಾಕೇಜಸ್ ಇತ್ತು, ಈ ಬ್ಲಾಕೇಜಸ್ ಎಲ್ಲ ನಿಮಗೆ ರಿಮೂವ್ ಆಗಬೇಕು ಅಂದರೆ ಓಪನ್ ಮಾಡಿ. ಸೆಲ್ಫ್ ಲವ್ ಮೇಲೆ ಓಪನ್ ಪ್ರೇಯರ್ ತುಂಬ ಎಫೆಕ್ಟ್ ಕೊಡುತ್ತೆ. ಏಕೆಂದರೆ ನಮ್ಮಲ್ಲಿ ಇಷ್ಟು ಬ್ಲಾಕೇಜಸ್ ಇಟ್ಕೊಂಡಿರ್ತೀವಿ ನಾವು, ಯಾರ್ಯಾರಿಗೋ ಕಂಪೇರ್ ಮಾಡ್ತಾ ಇರ್ತೀವಿ. ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ನನ್ನ ಬಾಡಿ ಚೆನ್ನಾಗಿಲ್ಲ, ನನ್ನ ಕಲರ್ ಚೆನ್ನಾಗಿಲ್ಲ ಅಂತ ತುಂಬಾ ನಾವು ಹೇಳ್ತಿರ್ತೀವಿ. ನಾವು ಹುಟ್ಟುತ್ತಾನೆ ಅದನ್ನು ಅದನ್ನು ಡಿಸೈನ್ ಮಾಡ್ಕೊಂಬಂದಿರ್ತೀವಿ. ಹುಟ್ಟುವಾಗ ಏನೋ ಡಿಸೈನ್ ಮಾಡ್ಕೊಂಬಂದಿರ್ತೀವಿ, ನಾವು ಈ ಕಲರ್ ಇರಬೇಕು, ಮೂಗು ಹೀಗೆ ಇರಬೇಕು, ಹೇರ್ಸ್ ಹೀಗೆ ಇರಬೇಕು, ನನ್ನ ಬಾಡಿ ಹೀಗೆ ಇರಬೇಕು ಅಂತ. ಬಟ್ ಅದನ್ನು ಭೂಮಿಗೆ ಬಂದಮೇಲೆ ಮರ್ತು ಬಿಡ್ತೀವಿ. ಇವಾಗ ಏನು ಮಾಡಬೇಕು? ಏನೇ ಇರಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ಹೇಗೆ ಇದ್ದೀರಾ ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕನ್ನಡಿ ಮುಂದೆ ಹೋಗಿ, ಐ ಲವ್ ಯು, ಐ ಅಕ್ಸೆಪ್ಟ್ ಯು ಹೌ ಎವರ್, ನೀವು ಹೇಗೆ ಇದೆಯಾ ಅಂದರೂ ನಾನು ನಿನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಫಸ್ಟ್ ಅದನ್ನು ಹೇಳಿ. ಆಮೇಲೆ ಎರಡೂ ಕೈಗಳನ್ನು ಹಾರ್ಟ್ ಮೇಲೆ ಇಟ್ಕೊಂಡು ಕನ್ನಡಿ ಮುಂದೆ ಕಣ್ಣು ಮುಚ್ಕೊಂಡು ಅಥವಾ ಕಣ್ಣು ಓಪನ್ ಮಾಡೇ ಹೇಳಿ. ನಿಮ್ಮ ಕನ್ನಡಿ ಮುಂದೆ ಮಾತಾಡೋದು ಗೊತ್ತಿರಬೇಕು. ಹೇಗೆ? ನಾನು ನಿನಗೆ ತುಂಬ ಬೈದಿದ್ದೀನಿ, ಎಷ್ಟೋ ಜನ ನಿನಗೆ ಕಂಪೇರ್ ಮಾಡಿದಾಗ ಹೌದು ನಾನು ಚೆನ್ನಾಗಿಲ್ಲ ಅಂತ ಎಷ್ಟೋ ಸರಿ ನಾನು ನಿನಗೆ ತುಂಬ ನೋವು ಕೊಟ್ಟಿದ್ದೀನಿ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ದೀನಿ, ಬೇರೆಯವರಿಗೆಲ್ಲ ಕಂಪೇರ್ ಮಾಡಿದ್ದೀನಿ, ತುಂಬ ಪೇನ್ ಮಾಡಿದ್ದೀನಿ. ಅದೆಲ್ಲ ಇವತ್ತು ರಿಲೀಸ್ ಆಗಲಿ ಅಂತಂದು ಓಪನ್ ಪ್ರೇಯರ್ ಮಾಡಿ.
ಸೊ ಹೇಗೆ ಮಾಡ್ತೀರಾ? ಐ ಆಮ್ ಸೋ ಸಾರಿ ಡಿಯರ್ ಶ್ರುತಿ. ಸೊ ನಿಮ್ಮ ನೇಮ್ ನೀವು ತಗೊಳ್ಳಿ. ಡಿಯರ್ ಶ್ರುತಿ, ಡಿಯರ್ ಯುವರ್ ನೇಮ್ ತಗೊಳ್ಳಿ, ನಿಮ್ದು ಏನು ನೇಮ್ ಇದೆ ತಗೊಳ್ಳಿ. ಡಿಯರ್ ಶ್ರುತಿ, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಹೀಗೆ ಒಂದು 21 ಟೈಮ್ಸ್ ಹಾರ್ಟ್ ಮೇಲೆ ಇಟ್ಕೊಂಡು ಇವತ್ತು ನಿಮ್ಮ ಬ್ಲಾಕೇಜಸನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿ. ಓಕೆ, ಸೊ ಇದಾದ ನಂತರ ಇದು ಸ್ಟೆಪ್ 1. ಸ್ಟೆಪ್ 1 ಆದ ನಂತರ ಸ್ಟೆಪ್ 2 ಏನು ಮಾಡ್ತೀರಾ? ಒಂದು ಕಡೆ ಕೂತ್ಕೊಂಡು ಮೆಡಿಟೇಟ್ ಮಾಡಿ. ಓಕೆ, ಒಂದು ಕಡೆ ಕೂತ್ಕೊಂಡು ಏನು ಮಾಡ್ತೀರಾ? ನಿಮ್ಮ 2 ಕೈಗಳನ್ನು ಜೋಡಿಸ್ಕೊಂಡು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಕೊಂಡು ಹಾಗೆ ಉಸಿರಿನ ಕಡೆ ಗಮನ ಕೊಡಿ. ಸೊ ಇಷ್ಟು ದಿನ, ಇಷ್ಟು ವರ್ಷ ನಾನು ನಿನಗೆ ತುಂಬಾ ನೋವು ಕೊಟ್ಟಿದ್ದೀನಿ, ಎಲ್ಲ ರಿಲೀಸ್ ಆಗ್ತಾ ಇದೆ. ಸೊ ನೀವು ಯಾವಾಗ ಎಲ್ಲ ರಿಲೀಸ್ ಮಾಡ್ತಾ ಬರ್ತೀರಾ, ಮನಸ್ಸಲ್ಲಿ ಹೇಳ್ಕೊಳ್ಳಿ, ನಾನು ನಿನ್ನನ್ನು ತುಂಬ ಇಷ್ಟಪಡುತ್ತೇನೆ. ಐ ಲವ್ ಯು ಸೋ ಮಚ್. ನಾನು ನಿನ್ನನ್ನು ನಂಬುತ್ತೇನೆ. ಐ ಟ್ರಸ್ಟ್ ಯು. ಐ ಟ್ರಸ್ಟ್ ಯು. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳ್ಕೊಳ್ಳಿ. ಯಾಕೆಂದರೆ ಇಷ್ಟು ವರ್ಷ, ಇಷ್ಟು ದಿನ ಎಲ್ಲ ಕೆಲಸಗಳನ್ನು ಮಾಡಿದೀಯಾ, ಎಲ್ಲರ ಹತ್ರನೂ ನಿನ್ನ ಸ್ಟ್ಯಾಂಡ್ ತಗೊಳ್ತೀಯ. ಇನ್ನು ಮುಂದೆ ನಿನ್ನ ಸ್ಟ್ಯಾಂಡನ್ನು ನೀನು ತಗೊಳ್ತೀಯ, ನಿನಗೋಸ್ಕರ ನೀನು ಬದುಕ್ತೀಯ. ಯಾವಾಗ ನಿನಗೋಸ್ಕರ ನೀನು ಬದುಕ್ತೀಯ ಅಂತೀರ, ನಿನಗೋಸ್ಕರ ನೀನು ಬದುಕ್ತೀಯ ಅಂತೀರ, ಆಗ ನಿಮ್ಮ ಚೈತನ್ಯ ಶಕ್ತಿಯು, ನಿಮ್ಮ ಸೋಲ್ ಆ್ಯಕ್ಟಿವೇಟ್ ಆಗುತ್ತೆ, ತುಂಬ ಖುಷಿ ಪಡುತ್ತೆ. ಸೊ ಫಸ್ಟು ನಮ್ಮನ್ನು ನಾವು ಇಷ್ಟಪಡಬೇಕು. ದಿನಕ್ಕೆ ಒಂದು 20 ಸಾರಿನಾದರೂ ನೀವು ಐ ಲವ್ ಯು, ಐ ಲವ್ ಯು ಶ್ರುತಿ, ನಿನ್ನ ಹೆಸರು ನೀವು ಹೇಳ್ಕೊಳ್ಳಿ, ಐ ಲವ್ ಯು. ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ ರೀಪ್ರೋಗ್ರಾಮ್ ಆಗುತ್ತೆ. ಇಷ್ಟು ದಿನ ಬೈದಿರ್ತೀರ, ಎಲ್ಲ ಮಾಡಿರ್ತೀರ. ಯಾವಾಗ ನೀವು ರೀಪ್ರೋಗ್ರಾಮ್ ಮಾಡ್ಕೊಳ್ತೀರ, ಗೆಟ್ ಔಟ್ ಪ್ಲೀಸ್, ಕೂನು ಸೌಂಡ್ ಆಗುತ್ತೆ. ನಿಮ್ಮನ್ನು ನೀವು ಇಷ್ಟಪಡಬೇಕು ಅಂದರೆ ಈ ಟೈಪ್ ಡೈಲಿ ಮೆಡಿಟೇಷನ್ನ ಮಾಡಿ. ಸೊ ಬೇಕು ಅಂದರೆ ನಾನು ಅಫರ್ಮೇಷನ್ಸ್ ಕೂಡ ಸೆಂಡ್ ಮಾಡ್ತೀನಿ, ಆಡಿಯೋ ಅಫರ್ಮೇಷನ್ಸನ್ನು ಸೆಂಡ್ ಮಾಡಿರ್ತೀನಿ. ಸೊ ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಬಿಡಿ. ಸೊ ಇವಾಗ ನಿಮ್ಮ ಹಾರ್ಟ್ ಹೇಗೆ ಅನ್ನಿಸ್ತಿದೆ, ಎಷ್ಟು ಹೆವಿ ಇತ್ತು, ಎಷ್ಟು ಪೇನ್ಸ್ ಇತ್ತು, ಎಲ್ಲ ರಿಲೀಸ್ ಆಗ್ತಾ ಬರುತ್ತೆ. ಯಾವಾಗ ನಮಗೆ ನಾವು ಐ ಲವ್ ಯು ಅಂತ ಹೇಳ್ಕೊತೀವಿ, ನಮ್ಮನ್ನು ನಾವು ಇಷ್ಟಪಡ್ತೀವಿ, ಒಂದೇ ದಿನಕ್ಕೆ ಬರಲ್ಲ ಇದು. ಸೊ ನೀವೇನು ಮಾಡ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡುವಂಥ ಕೆಲಸ ಏನಂದರೆ, ನೀವು ಹೇಗೇ ಇರಿ, ನೀವು ರೆಡಿಯಾಗಿರಬೇಕು ಅಂತ ಇಲ್ಲ, ಏನೇ ಇಲ್ಲ, ನೀವೇನು ಮಾಡ್ತೀರಾ, ಜಸ್ಟ್ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಶ್ರುತಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಆ್ಯಂಡ್ ಥ್ಯಾಂಕ್ ಯು, ಆ್ಯಂಡ್ ಥ್ಯಾಂಕ್ ಯು,
ಆ್ಯಂಡ್ ಥ್ಯಾಂಕ್ ಯು. ಐ ಟ್ರಸ್ಟ್ ಯು. ಸೊ ನಿಮ್ಗೆ ಏನೇನೆಲ್ಲ ಬೇಕೋ ಎಲ್ಲ ಹೇಳಿಬಿಟ್ಟು ಸರಿಯಾಗಿ ಹಿಂಗೆ ಹಿಡ್ಕೊಂಡು ಹಗ್ ಮಾಡ್ಕೊಳ್ಳಿ. ಓಕೆ, ಹಗ್ ಮಾಡಿಕೊಂಡು ಏನೆಲ್ಲ ಒಂದು ಮುತ್ತು ಕೊಟ್ಟರೂ ಪರವಾಗಿಲ್ಲ. ಯಾಕೆ ಜಸ್ಟ್ ಒಬ್ಬ ಅದ್ಭುತವಾದ ಪರ್ಸನ್ ನೀವೇ ಆಗಿರ್ತೀರ. ನಿಮಗೆ ಏನೇ ನೋವುಗಳಿದ್ದ ಕನ್ನಡಿ ಮುಂದೆ ನಿಂತ್ಕೊಂಡು ಹೇಳಿ, ಎಷ್ಟು ಬೇಗ ರಿಲೀಸ್ ಆಗುತ್ತೆ. ಬೇರೆ ಯಾರಿಗೋಸ್ಕರ ಕಾಯೋದು ಬೇಡ. ಓಕೆ, ಆವಾಗ ನಿಮ್ಮಲ್ಲಿ ಬದಲಾವಣೆಗಳಾಗ್ತಾ ಬರ್ತವೆ. ನಮ್ಮಲ್ಲಿ ಎಷ್ಟು ಬದಲಾವಣೆಗಳು ಆಗ್ತವೆ, ನಮ್ಮಲ್ಲಿ ನಂಬಿಕೆ ಬರ್ತಾ ಹೋಗುತ್ತೆ, ನಮ್ಮಲ್ಲಿರುವಂತಹ ವಿಶ್ವಾಸ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಎಲ್ಲರ ಹತ್ರ ನಾವು ಆರಾಮಾಗಿ ಚೆನ್ನಾಗೇ ಮಾತಾಡ್ತಾ ಹೋಗ್ತೀವಿ. ಏನು ಭಯ ಅನ್ನೋದಿರೋದಿಲ್ಲ. ಓಕೆನಾ? ನಾವು ಯಾವಾಗ ಕಾನ್ಫಿಡೆಂಟಾಗಿ ನಮ್ಮನ್ನು ನಾವು ಇಷ್ಟಪಡ್ತಾ ಇರ್ತೀವಿ, ಜಗತ್ತು ನಮ್ಮನ್ನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಅವರನ್ನು ಅವ್ರು ಎಷ್ಟು ನೀಟಾಗಿ ನೋಡ್ಕೊಳ್ತಾರೆ. ಸೊ ಏನು ಮಾಡಬೇಕು, ಡೈಲಿ ನಮಗೋಸ್ಕರ ನಾವು ಮೆಡಿಟೇಷನ್ ಮಾಡಬೇಕು. ಎಷ್ಟು ಒಂದು 10 ಮಿನಿಟ್ಸ್ ನಮಗೋಸ್ಕರ ನಾವು ಇಡಬೇಕು. ಆಮೇಲೆ ನಮಗೋಸ್ಕರ ನಾವು ಸೆಲ್ಫ್ ಲವ್ ಮಾಡ್ಕೊಳ್ಬೇಕು. ಒಂದಿನ ನಮಗೋಸ್ಕರನಾದರೂ ನಾವು ಇಷ್ಟವಾದ ಅಡುಗೆ, ಇಷ್ಟವಾದ ಏನಾದರೂ ಒಂದು ಮಾಡ್ಕೊಂಡು ತಿಂತಾ ಇರಬೇಕು. ಖುಷಿ ಅನಿಸುತ್ತೆ. ಓಕೆನಾ? ಸೊ ಇದೆಲ್ಲ ನಾವು ಮಾಡ್ತಾ ಬಂದಂಗೆ ನಮ್ಮಲ್ಲಿ ಬದಲಾವಣೆಗಳು ತುಂಬ ಆಗ್ತಾ ಬರ್ತವೆ. ಓಕೆ, ಮತ್ತು ಚೇಂಜಸ್ ಇರಬೇಕು ಲೈಫಲ್ಲಿ. ಇವಾಗ ಎಲ್ಲರಿಗೂ ಮಾಡೋದು ಬಿಟ್ಟು ನಮಗೋಸ್ಕರ ನಾವು ಏನಾದ್ರು ಒಂದು ಸ್ಪೆಷಲ್ ಮಾಡ್ಕೊಳ್ಳೋಣ. ಒಂದಿನ ನಾವು ಏನು ಮಾಡ್ತೀವಿ, ಮನೇಲಿ ಇರ್ತೀವಿ, ಮತ್ತೇನಕ್ಕೆ ರೆಡಿ ಆಗಬೇಕು, ಮತ್ತೇನಕ್ಕೆ ತಲೆ ಬಚ್ಕೊಳ್ಬೇಕು, ಡ್ರೆಸ್ ಆಗಬೇಕು ಅನ್ನೋದು ಏನೋ ಇರುತ್ತೆ. ಒಂದಿನ ನೀವು ನಿಮಗೋಸ್ಕರ ನೀವು ಸ್ಪೆಷಲ್ಲಾಗಿ ರೆಡಿಯಾಗಿ ಸ್ಪೆಷಲ್ಲಾಗಿ ಕಾಣಿಸ್ರಿ. ಅವಾಗ ಎಷ್ಟು ಖುಷಿ ಇರುತ್ತೆ, ಎಷ್ಟು ಹೈ ಫ್ರೀಕ್ವೆನ್ಸಿ ನಿಮ್ಮಲ್ಲಿ ಇರುತ್ತೆ. ಓಕೆ, ಎಷ್ಟು ಹೈ ಫ್ರೀಕ್ವೆನ್ಸಿ ಇರುತ್ತೆ. ಅದೇ ನೀವು ನಾ ಮಾಡಲ್ಲ, ನನಗೇನು ಬಿಡು, ನಾನು ಬೇರೆಯವ್ರಿಗೆ ಮಾಡೋಣ, ಅವರಿಗೋಸ್ಕರ ನಾನು ಮಾಡೋಣ, ಗಂಡಂಗೆ ಮಾಡೋಣ, ಮಕ್ಳಿಗೆ ಮಾಡೋಣ ಅಂತ ನಾವು ಅವರಿಗೋಸ್ಕರನೇ ಮಾಡ್ತಾ ಹೋದರೆ ಮಾಡ್ತೀವಿ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಮಾಡಲೇಬೇಕು. ನಾವು ಬಂದಿರೋದೇ ಅದಕ್ಕೆ, ಎಲ್ಲರ ಕೆಲಸವನ್ನು ಮಾಡೋಣ. ಬಟ್ ನಮ್ಮನ್ನು ನಾವು ನೋಡ್ಕೊಳ್ಳೋಣ, ನಮಗೋಸ್ಕರ ನಾವು ಟೈಮನ್ನು ಇಟ್ಕೊಳ್ಳೋಣ. ಹಾಗಾಗಿ ನಮ್ಮ ಡೈಲಿ ರೂಟೀನ್ ಏನು ಬೇಕು, ಮೆಡಿಟೇಷನ್ ಬೇಕು, ನಮ್ಮ ಸೆಲ್ಫ್ ಲವ್ ಅಫರ್ಮೇಷನ್ಸ್ ಮಾಡ್ಕೊಳ್ಬೇಕು. ನಮಗೋಸ್ಕರ ನಾವು ಸ್ವಲ್ಪ ಟೈಮ್ ನಮಗೆ ನಾವು ರೆಸ್ಟ್ ಮಾಡ್ಕೊಳ್ಳೋಣ, ಖುಷಿಯಾಗಿ ಇಟ್ಕೊಳ್ಳೋಣ. ಇದನ್ನೆಲ್ಲ ನಾವು ಮಾಡ್ತಾ ಹೋಗೋಣ. ಸೊ ಇದೆಲ್ಲ ಯಾವಾಗ ಬರುತ್ತೆ, ಮೆಡಿಟೇಷನ್ ಮಾಡಿದಾಗ ಮಾತ್ರ ಬರುತ್ತೆ. ಸೊ ಆದಷ್ಟು ಮೆಡಿಟೇಷನ್ ಮಾಡಿ, ಆದಷ್ಟು ನಿಮಗೋಸ್ಕರ ನೀವು ಏನೋ ಒಂದು ಹೊಸದು ಕಲಿತಾ ಹೋಗ್ರಿ. ಈಗಿನ ಪ್ರಪಂಚದಲ್ಲಿ ನಾವು ಯಾವಾಗ ಏನೋ ಕಲಿತೀವಿ ನೋಡು, ಆವಾಗನೇ ಜಾಸ್ತಿ ಬೆಲೆ ಇರುತ್ತೆ. ನಾವು ಏನೋ ಕಲಿದೆ ನಾವು ಇಷ್ಟೇ ಮಾಡ್ಕೊತಾ ಇದ್ದೀವಿ ಅಂದರೆ ನಾವು ಅಲ್ಲೇ ಇರಬೇಕಾಗುತ್ತೆ. ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಮೆಡಿಟೇಷನ್ ಮಾಡಿ, 4 ಜನಕ್ಕೆ ಮೆಡಿಟೇಷನ್ ಹೇಳ್ಕೊಡಿ. ಆಟೋಮೆಟಿಕ್ಕಾಗಿ ನಾವು ಎಲ್ಲಿ ಏನು ಮಾಡಬೇಕು ಅಂತ ಯೂನಿವರ್ಸ್, ಮಾಸ್ಟರ್ಸ್ ಎಲ್ಲ ನಮಗೆ ಪ್ಲ್ಯಾನ್ ರೆಡಿ ಇಟ್ಕೊಂಡಿರ್ತಾರೆ. ಓಕೆನಾ? ಆದಷ್ಟು ಮೆಡಿಟೇಷನ್ ಮಾಡಿ, ಮೆಡಿಟೇಷನ್ನ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ. ಸೊ ಥ್ಯಾಂಕ್ ಯು. ಸೊ ಇವತ್ತಿಂದ ಎಲ್ಲರೂ ಸೆಲ್ಫ್ ಲವ್ 21 ಡೇಸ್ ಸೆಲ್ಫ್ ಲವ್ನ ಪ್ರಾಕ್ಟೀಸ್ ಮಾಡಿ. ಸೊ 1 ಡೇ ಮಾಡಿ ಬಿಡಬೇಡಿ. ಪ್ರಾಕ್ಟೀಸ್ ಎಷ್ಟು ಮಾಡ್ತಾ ಹೋಗ್ತೀರಿ ನಿಮ್ಗೆ ಅಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.